ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 13ಕ್ಕೆ ಸಂಬಂಧಪಟ್ಟ ಅಗ್ನಿ ಪರೀಕ್ಷೆ ಶೋದ ಒಂದು ಹೊಸ ಪ್ರೋಮೋ ಅಪ್ಡೇಟ್ ಆಗಿದೆ. ಸೊ ಈ ಒಂದು ಪ್ರೋಮೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಕಾಮನ್ ಪೀಪಲ್ಗಳ ಸೆಲೆಕ್ಷನ್ ಯಾವ ರೀತಿ ನಡೀತಾ ಇದೆ ಅಂದರೆ ಈ ಒಂದು ಪ್ರೋಮೋ ನೋಡಿದ್ಮೇಲೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅಷ್ಟು ಚೆನ್ನಾಗಿ ಈ ಒಂದು ಪ್ರೋಮೋ ಎಡಿಟ್ ಆಗಿದೆ. ಅದರಲ್ಲಂತೂ ಇವರು ಕೊಡುವಂತಹ ಒಂದು ಚಾಲೆಂಜ್ಗಳನ್ನ ಇವರು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಇವರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಈ ಒಂದು ಪ್ರೋಮೋದಲ್ಲಿ ಏನೆಲ್ಲ ನಡೀತಾ ಇದೆ, ಅಗ್ನಿ ಪರೀಕ್ಷೆಯಲ್ಲಿ ಯಾವ ರೀತಿ ಒಂದು ಪರೀಕ್ಷೆಯನ್ನು ನೀಡ್ತಾ ಇದ್ದಾರೆ ಕಾಮನ್ ಪೀಪಲ್ಗಳಿಗೆ, ಮತ್ತು ಕಾಮನ್ ಪೀಪಲ್ಗಳಿಗೆ ಎಷ್ಟು ಜನ ಬಂದಿದ್ದಾರೆ ಅದನ್ನು ಕಂಪ್ಲೀಟ್ ಮಾಹಿತಿ ನಾನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೌದು ವೀಕ್ಷಕರೇ, ಇದೇ ಆಗಸ್ಟ್ 16ನೇ ತಾರೀಕಿಂದ ಅಗ್ನಿ ಪರೀಕ್ಷೆ ಒಂದು ಹೊಸ ಶೋ ಶುರು ಆಗ್ತಾ ಇದೆ. ಅದು ಕೂಡ ಬಿಗ್ ಬಾಸ್ ಅವರಿಗೆ ಆರ್ಗನೈಸ್ ಮಾಡಿರುವಂಥ ಒಂದು ಶೋ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಕಾಮನ್ ಪೀಪಲ್ ಸೆಲೆಕ್ಷನ್ಗೋಸ್ಕರ ಈ ಒಂದು ಅಗ್ನಿ ಪರೀಕ್ಷೆ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ನ ತರ್ತಾ ಇದ್ದಾರೆ. ಇದರಲ್ಲಿ ಟೋಟಲ್ ಆಗಿ 60 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಹೇಳ್ತಾ ಇಲ್ಲ, ಪ್ರೋಮೋದಲ್ಲೇ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಈ ಸರಿ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅವರ ಒಂದು ಒಪಿನಿಯನ್ ವೀಡಿಯೋಸ್ಗಳನ್ನ ಒಂದು ವೆಬ್ಸೈಟ್ ಮುಖಾಂತರ ಹಾಕಿದ್ರು. ಸೊ ಇಲ್ಲಿ ಲಕ್ಷಾಂತರ ವೀಡಿಯೋಸ್ಗಳಲ್ಲಿ ಈಗ 60 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇಲ್ಲಿ 60 ಜನ ಯಾರ್ಯಾರು ಅಂತ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಬಟ್ ಕೆಲವೊಬ್ಬರಿಗೆ ಕೆಲವೊಂದು ಪ್ಲೇಸ್ಗಳು ಮಾತ್ರ ರಿವೀಲ್ ಆಗಿದ್ದಾವೆ. ಬಟ್ ಅವ್ರು ಯಾರು ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋರು ಇದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಆ್ಯಕ್ಟಿವ್ ಆಗಿರೋರು ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ ಒಂದು ಪ್ರೋಮೋ ಇನ್ನೂ ಯಾರೋ ನೋಡಿಲ್ಲ, ಆಲ್ರೆಡಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ದಯವಿಟ್ಟು ಹೋಗಿ ನೋಡ್ಕೊಬರ್ಬೋದು. ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹೌದು ವೀಕ್ಷಕರು, ಈಗೆಲ್ಲ ನಿಮಗೆಲ್ಲ ಗೊತ್ತಿರ್ಬೋದು, ಅಗ್ನಿ ಪರೀಕ್ಷೆ ಜಡ್ಜ್ ಆಗಿ ಟೋಟಲ್ ಆಗಿ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಈ 4 ಜನ ಜಡ್ಜಸ್ಗಳನ್ನ ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಚಂದನ್ ಶೆಟ್ಟಿ, ಎರಡನೇದಾಗಿ ವಿನಯ್ ಗೌಡ, ಮೂರನೇದಾಗಿ ಸಂಗೀತ ಶೃಂಗೇರಿ, ನಾಲ್ಕನೇದಾಗಿ ಶ್ರುತಿ ಅವರು. ಇವರು ಕೂಡ ಬಿಗ್ ಬಾಸಲ್ಲಿ ಆಲ್ರೆಡಿ ಬಂದಂತಹ ಸ್ಪರ್ಧಿಗಳೇ ಅಂತಲೇ ಹೇಳ್ಬೋದು. ಕೆಲವು ಸೀಸನ್ಗಳಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಸೊ ಈ 4 ಜನ ಸ್ಪರ್ಧಿಗಳನ್ನ ಇಲ್ಲಿ ಜಡ್ಜಸ್ಗಳಾಗಿ ತಂದಿದ್ದಾರೆ. ಸೊ ಸ್ಪರ್ಧಿಗಳನ್ನಕ್ಕಿಂತ ಇವರು ಜಡ್ಜಸ್ಗಳು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಯಾವ ರೀತಿಯಪ್ಪ ಅಂದರೆ ಅಗ್ನಿ ಪರೀಕ್ಷೆ ಟೋಟಲ್ ಆಗಿ 60 ಜನ ಸ್ಪರ್ಧಿಗಳನ್ನ ಸೊ ಇವರು ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಅವರು ಮಾತ್ರ ಈ ಸಾರಿ ಬಿಗ್ ಬಾಸ್ಗೆ ಹೋಗೋಕೆ ಅವಕಾಶ ಕೂಡ ಸಿಗುತ್ತೆ. ಬಟ್ ಇಲ್ಲಿ ಹಾಗೆ ಸೆಲೆಕ್ಟ್ ಮಾಡಲ್ಲ, ಇವರು ಕೊಡುವಂಥ ಚಾಲೆಂಜ್ಗಳನ್ನ ಇವರು ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾವ ರೀತಿಯಪ್ಪ ಅಂದರೆ ಕೆಲವೊಬ್ಬರಿಗೆ ತಲೆ ಬೋಳ್ಸ್ಕೊಳೋದಾಗಿರಲಿ, ಕೂದಲನ್ನ ಬೋಳ್ಸ್ಕೊಳ್ಳೋದಾಗಿರಲಿ ಆ ರೀತಿ ಕೊಡ್ತಾರೆ. ಮತ್ತು ಮೈ ಮೇಲಿರೋ ಬಟ್ಟೆನ ಹರ್ಕೊಳ್ಳೋಕ್ಕೆ ಆ ರೀತಿ ಒಂದಿಷ್ಟು ಚಾಲೆಂಜ್ಗಳನ್ನ ಕೊಡ್ತಾರೆ. ಇಲ್ಲಾಂದರೆ ಹಾಗಲ್ಕಾಯಿ ಜ್ಯೂಸ್ ಕುಡಿಯೋದಾಗಿರಲಿ, ಸಗಣಿನ ಮುಖಕ್ಕೆ ಹಚ್ಕೊಳೋದಾಗಿರಲಿ, ಅಥವಾ ಇನ್ನಿತರ ಸ್ಪೆಷಲ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗಿರುವಂಥ ವಸ್ತುಗಳನ್ನ ಹರಿಯೋದಾಗಿರಲಿ ಆ ರೀತಿಯ ಒಂದು ಚಾಲೆಂಜ್ಗಳನ್ನ ಕೊಡ್ತಾರೆ. ಇವರು ಚಾಲೆಂಜ್ಗಳಿಗೆ ಅಕ್ಸೆಪ್ಟ್ ಮಾಡಿದ್ರಪ್ಪ ಅಂದರೆ ಅವರು ಆ ಒಂದು ಚಾಲೆಂಜ್ನಲ್ಲಿ ಪಾಸ್ ಆದಂತೆ, ಮತ್ತು ಅವರು ಕಾಮನ್ ಪೀಪಲ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಅವಕಾಶ ಕೂಡ ಸಿಗುತ್ತೆ. ಬಟ್ ಅಲ್ಲಿ ಅದೊಂದೇ ನಡೆಯಲ್ಲ. 60 ಜನದಲ್ಲಿ ರೌಂಡ್ಸ್ಗಳಿರುತ್ತೆ. ರೌಂಡ್ಸ್ಗಳಾದಮೇಲೆ ಒಬ್ಬೊಬ್ಬರೇ ಸೆಲೆಕ್ಟ್ ಆಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇವ್ರು ಕೊಡುವಂಥ ಚಾಲೆಂಜ್ಗಳು ತುಂಬ ಡಿಫಿಕಲ್ಟ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅವರು ತುಂಬ ಇಷ್ಟಪಡುವಂಥ ವಸ್ತುನ ಹೊಡಿಬೇಕು ಅಂದರೆ ಹೊಡಿಲೇಬೇಕು. ಆ ಒಂದು ಚಾಲೆಂಜ್ನ ಇವರು ಎಕ್ಸೆಪ್ಟ್ ಮಾಡಿದ್ರಂದರೆ ಸೊ ಇವರು ಆ ಒಂದು ರೌಂಡಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ 60 ಜನ ಸೆಲೆಕ್ಷನಲ್ಲಿ ಒಬ್ಬ ಜಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಒಬ್ಬ ಸಹ ಬಂದಿದ್ದಾರೆ. ಸೊ ಅವರಿಗೆ ಇಲ್ಲಿ ಸಂಗೀತ ಶೃಂಗಿ ಅವರು ಯಾವ ರೀತಿ ಚಾಲೆಂಜ್ನ ಕೊಟ್ಟಿದ್ದಾರೆ ಅಂದರೆ, ಸೊ ನೀವು ಬಿಗ್ ಬಾಸ್ಗೆ ಹೋಗಬೇಕಂದ್ರೆ ಸೊ ಈ ಒಂದು ಸರ್ಟಿಫಿಕೇಟ್ನ ನೀವು ಹರಿದಾಕಬೇಕು ಅಂತ. ಆಲ್ಮೋಸ್ಟ್ ಈ ಒಂದು ಸರ್ಟಿಫಿಕೇಟ್ ಸಿಗೋದು ತುಂಬ ಕಷ್ಟ. ಸೊ ಅವ್ರ ಎದುರುಗಡೆನೆ ಈ ಒಂದು ಲೆಟರ್ನ ಹರಿದು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಹರಿದಿದ್ದಾರೋ ಗೊತ್ತಿಲ್ಲ, ಒಂದು ವಿಡಿಯೋನ ತೋರಿಸಿದ್ದಾರೆ, ನೋಡಬೇಕು. ಸೊ ಆಗಸ್ಟ್ 16ನೇ ತಾರೀಕಿಂದ ಶುರು ಆಗುವಂಥ ಈ ಒಂದು ಶೋದಲ್ಲಿ ಅದರ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ಇಲ್ಲಿ ವಿನಯ್ ಗೌಡ ಅವರು ಅಷ್ಟೇ ಒಬ್ಬ ಸ್ಪರ್ಧಿಗೆ ನೀವು ತಲೆ ಕೂದಲನ್ನ ಬೋಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಸ್ಪರ್ಧಿ ತಲೆ ಕೂದಲು ಕೂಡ ಬೋಳಿಸ್ಕೊಂಡಿದ್ದಾರೆ. ಇಲ್ಲಿ ಈ ಒಂದು ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಶ್ರುತಿ ಅವರು ಒಬ್ಬ ಸ್ಪರ್ಧಿಯು ಕೂಡ ಬೈತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಮಂಥವರೆಲ್ಲ ಬಿಗ್ ಬಾಸ್ ಮನೆಗೆ ಹೋದರೆ ಏನು ಮಾಡ್ತೀರಾ, ಸೊ ಒಂದು ಚಾಲೆಂಜ್ನ ಎಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ ನಿಮಗೆ ಅನ್ನೋ ರೀತಿಯಲ್ಲಿ ಬೈತಾ ಇದ್ದಾರೆ. ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಅಮುಕು ಡುಮುಕು ಅವರು ಸಹ ಈ 60 ಜನ ಸ್ಪರ್ಧಿಗಳಲ್ಲಿ ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋದಲ್ಲಿ ಇವರ ವಿಷಯನೂ ಕೂಡ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ನಮ್ಮ ನಿರಂಜನ್ ದೇಶಪಾಂಡೆ ಅವರು ಇಲ್ಲಿ ಒಂದು ಆ್ಯಂಕರ್ ಆಗಿ ಮಾಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಸಂಗೀತನ ಇಂಪ್ರೆಸ್ ಮಾಡಬೇಕಂದ್ರೆ ನೀವು ಏನು ಮಾಡ್ತೀರಾ, ಸೊ ಮಾಡ್ತೀರಾ ಇಲ್ಲ ಅಂತ ಕೇಳಿದಾಗ ಸೊ ಇಲ್ಲಿ ಅಮುಕು ಡುಮುಕು ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ನಾನು ಯಾರನ್ನು ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ, ಸೊ ನನ್ನ ಇಷ್ಟ ಅದು ಇಂಪ್ರೆಸ್ ಮಾಡಬೇಕೆ ಬಿಡಬೇಕಾ ಅನ್ನೋ ರೀತಿಲಿ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ಸೊ ವಿನಯ್ ಅವರು ಇಲ್ಲಿ ಆಗಲ್ಲ ಅಂದರೆ ಸುಮ್ಮನೆ ಹೋಗ್ತಾ ಇರಬೇಕು, ಅದನ್ನೆಲ್ಲ ಮಾತಾಡ್ಬಿಟ್ಟು ಅದೆಲ್ಲ ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಬಟ್ ಇಲ್ಲಿ ಅಮುಕು ಡುಮುಕು ಅವರಿಗೆ ಹೇಳಿದ್ದಾರೆ ಅಥವಾ ಬೇರೆಯವರಿಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಈ ಒಂದು ಪ್ರೋಮೋದಲ್ಲಿ ಅಮುಕು ಡುಮುಕು ಅವರು ಮಾತಾಡಿದ್ದು ಮತ್ತು ವಿನಯ್ ಗೌಡ ಅವರು ಈ ರೀತಿ ಹೇಳಿದ್ದು ಅದನ್ನು ಸಿಂಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ವೇಟ್ ಮಾಡಿ ನೋಡಬೇಕಾಗುತ್ತೆ. ಬಟ್ ಅಲ್ಲಿ ವಿಷಯ ಏನಾಗಿದೆ ಅಂತ ಸೊ ನಾವೇ ಹಾಗೆ ಹೇಳೋಕ್ಕಾಗಲ್ಲ.
ಬಟ್ ಅದರಲ್ಲಿ ಅಮುಕು ಅವರು ಆ ಒಂದು ವೇದಿಕೆಯಿಂದ ಹೊರ ಹೋಗಿದ ರೀತಿಯಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಸೊ ಯಾವ ವಿಷಯಕ್ಕೆ ಹೊರಗಡೆ ಹೋಗಿದ್ದಾರೆ, ಅವರು ಸೆಲೆಕ್ಟ್ ಆಗಿದ್ದಾರೆ ಇಲ್ವಾ ಅನ್ನೋದನ್ನ ನೋಡಬೇಕು. ನೋಡೋಣ ಏನಾಗುತ್ತೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯ ಒಂದು ಹೊಸ ಅಗ್ನಿ ಪರೀಕ್ಷೆ ಶುರು ಆಗಿದೆ ಕಾಮನ್ ಪೀಪಲ್ಸ್ಗಳಿಗೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾರು ಬಂದಿರಬಹುದು ಅಂದರೆ 60 ಜನ ಸ್ಪರ್ಧಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರೋರು ಬಂದಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಹೆವಿ ಟ್ರೋಲ್ ಆದವರು ಸಹ ಬಂದಿದ್ದಾರೆ. ಕೆಲವೊಂದಿಷ್ಟು ನೆಗೆಟಿವ್ ವಿಷಯಗಳು ಕೂಡ ಹೊರಗಡೆ ಓಡಾಡ್ತಾ ಇದೆ. ಸೊ ಹಾಗಿದ್ರೆ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಆಗಸ್ಟ್ 16ನೇ ತಾರೀಕಿಂದ ಈ ಒಂದು ಶೋ ಶುರು ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ರಾತ್ರಿ 9 ಗಂಟೆಯಿಂದ ಶೋ ಬರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಕೂಡ ಈ ಒಂದು ಶೋನ ಮಿಸ್ ಮಾಡ್ಕೋಬೇಡಿ. ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ಪ್ರೋಮೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.